ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಸೌಮ್ಯ ಮಳಲಿ. ವೀಕ್ಷಕರು, ಇವತ್ತು ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಕೆಲ ಮುಖಂಡರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದ ಡಿಕೆಶಿಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಮೊದಲು ಅವರ ಪಕ್ಷದಲ್ಲಿ ಯಾರು ಹೋಗ್ತಾರೆ ಎಂಬುದನ್ನ ನೋಡ್ಕೊಳ್ಳಿ, ಅವರಿಗೆ ಗೊತ್ತಿಲ್ಲದೆ ಯಾರೆಲ್ಲ ಬಿಡ್ತಾರೆ ಅಂತ ಯಾವಾಗ್ಲೂ ಒಬ್ಬ ಮನುಷ್ಯ ಅವರದನ್ನ ಮುಚ್ಚಿಕೊಳ್ಳೋಕೆ ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಮೊದಲು ಅವ್ರ ಪಕ್ಷದಲ್ಲಿ ಯಾರು ಉಳಿತಾರೆ ಯಾರು ಬಿಡ್ತಾರೆ ನೋಡ್ಕೊಳ್ಳಿ, ಅವ್ರಿಗೂ ಗೊತ್ತಿದೆ ಯಾರು ಬಿಡ್ತಾರೆ ಅಂತ. ಅದಕ್ಕಾಗಿ ಈ ತರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಯಾವಾಗಲೂ ಒಬ್ಬ ಮನುಷ್ಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದಾಗ ಸುಪೀರಿಯರ್ ಆಗಿ ಮಾತಾಡ್ತಾರೆ, ಅದು ಮುಚ್ಕೊಳ್ಳೋದಕ್ಕೆ. ಅದು ಅವ್ರ ಸ್ವಭಾವ. ಕೆ.ಎಸ್. ಶಿವಕುಮಾರ್ ಅವರು ಮೊದಲು ಅವ್ರ ಪಕ್ಷದಲ್ಲಿ ಯಾರು ಉಳಿತಾರೆ ಯಾರು ಬಿಡ್ತಾರೆ ನೋಡ್ಕೊಳ್ಳಿ, ಅವ್ರಿಗೂ ಗೊತ್ತಿದೆ ಯಾರು ಬಿಡ್ತಾರೆ ಅಂತ. ಅದಕ್ಕಾಗಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ತರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಯಾವಾಗಲೂ ಒಬ್ಬ ಮನುಷ್ಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದಾಗ ಸುಪೀರಿಯರ್ ಆಗಿ ಮಾತಾಡ್ತಾರೆ, ಅದು ಮುಚ್ಕೊಳ್ಳೋದಕ್ಕೆ. ಇನ್ನೇನು ಚುನಾವಣೆ ಹತ್ತಿರ ಬರ್ತಿದೆ, ಅದರಿಂದ ಆಪರೇಷನ್ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ಎಂಎಲ್ಸಿಗಳಾದ ಎಚ್ ವಿಶ್ವನಾಥ್, ಪುಟ್ಟಣ್ಣ ಸೇರಿ ಅನೇಕರು ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ಭಾಗದ ಬಿಜೆಪಿಯ ಪ್ರಮುಖರಿಬ್ಬರು ಬರುವವರಿದ್ದಾರೆ, ಆದ್ರೆ ಅವರು ಯಾರು ಅಂತ ಹೇಳೋಕ್ಕಾಗಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ಪುಟ್ಟಣ್ಣ ರಾಜಾಜಿನಗರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಿಜೆಪಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ನಿರೀಕ್ಷೆ ಇದೆ. ಮೈಸೂರಿನಲ್ಲೆಲ್ಲ ಜೆಡಿಎಸ್ ಬರ್ತಾ ಇದ್ದಾರೆ. ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ. ಎಚ್ ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ. ನಾನು ತಿಳಿಸ್ತೀನಿ, ನಮಗೆ ಡೇಟು ಅದೆಲ್ಲ ನಾನು ಹೇಳಕ್ ಹೋಗ್ತೀನಿ. ನಮ್ಮ ಮನೆಗೆ ನಾನು ಹೋಗೋಕೆ ಕಂಡೀಷನ್ ಇಡಲ್ಲ, ಬೇಡಿಕೆ ಇಲ್ಲದೆ ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಡ್ತೀನಿ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪರ ಪ್ರಚಾರ ಮಾಡ್ತೇನೆ ಅಂತ ಕೂಡ ವಿಶ್ವನಾಥ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಬೆಳಗ್ಗೆ ನಾನು ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಭೇಟಿ ಮಾಡಿದ್ದೇನೆ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್, ನಾಟ್ ಜಾಯಿನ್, ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಕಾಂಗ್ರೆಸ್. ಬೇಡಿಕೆ ನಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಬೇಡಿಕೆ, ಯಾವುದೇ ಬೇಡಿಕೆಗಳಿಲ್ಲ. ಇದು ಪಕ್ಷದ ಸೇರ್ಪಡೆ ಅಲ್ಲ, ಪಕ್ಷಕ್ಕೆ ಸಪೋರ್ಟ್ ಮಾಡೋದಷ್ಟೇ. ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ತಾರೆ, ನಾವು ಎಲ್ಲ ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಹೌದು, ನಾನು ಕೂಡ